Hello everyone, welcome back to my YouTube channel DC Vlogs. ಸೊ ತುಂಬ ದಿವಸಗಳಾದಮೇಲೆ ಇವತ್ತು ಬಿಸಿಲು ಬಂದಿದೆ. ಸೊ ಅದಕ್ಕೆ ನಾನು ನನ್ನ ಮಗಳು ಈಚೆ ಬಂದ್ವಿ. ಅವಳನ್ನ ಸ್ವಲ್ಪ ಬಿಸಿಲಲ್ಲಿ ಆಟಾಡಿಸಿದೆ. ಬಿಕಾಸ್ 2 ದಿವಸದಿಂದ ತುಂಬ ಬಿಸಿಲೇ ಇರಲಿಲ್ಲ ನಮ್ಮ ಮನೆ ಸೈಡಂತೂ. ಸೊ ಇವತ್ತು ಬಿಸಿಲಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಮೋಡ ಸಕ್ಕತ್ತಾಗಿ ಕಾಣ್ತಿತ್ತು. ಅದಕ್ಕೆ ಬಿಸಿಲನ್ನೇ ನೋಡ್ಕೊಂಡು ನಿಂತಿದ್ವಿ ನಾನು ನನ್ನ ಮಗಳು. ಸೊ ಇದಾದಮೇಲೆ ಅವಳನ್ನ ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ಫ್ಲ್ಯಾಶ್ ಕಾರ್ಡ್ಸ್ ಕೊಡ್ತಿದ್ದೀನಿ ಡೈಲಿ. ಸೊ ಇದರಿಂದ ಅವಳು ಫ್ರೂಟ್ಸು, ಆನಿಮಲ್ಸು, ಬರ್ಡ್ಸ್ನೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾಳೆ ಈ ಫ್ಲ್ಯಾಶ್ ಕಾರ್ಡ್ಸ್ ಡೈಲಿ ಕೊಡೋದ್ರಿಂದ. ಸೊ ಅವಳಿಗೆ ಸ್ವಲ್ಪ ಬರ್ಡ್ಸು, ಸ್ವಲ್ಪ ಆ್ಯನಿಮಲ್ಸು ಎಲ್ಲ ಕಲ್ತ್ಕೊತಾ ಇದ್ದಾಳೆ. ಸೊ ಈ ಫ್ಲ್ಯಾಶ್ ಕಾರ್ಡ್ಸ್ ತುಂಬಾ ಹೆಲ್ಪ್ ಆಗಿದೆ ನನಗೆ. ಪಾಪ ಪಿಜನ್ ತೋರಿಸು ಮಮ್ಮಿಗೆ. ಯಾವುದು ಪಿಜನ್? ಪಿಜನ್ ಯಾವ್ದು ಎರಡರಲ್ಲಿ? ಪಿಜನ್ ಯಾವುದು ತೋರಿಸಿ ಕಡೆ. ಪಿಜನ್, ವೆರಿ ಗುಡ್. ಕೊಡಿಲ್ ಮಮ್ಮಿಗೆ ಪಿಜನ್. ಪಿಜನ್ ಕೊಡಿಲಿ, ಕೊಡಿಲಿ ಪಿಜನ್. ವೆರಿ ಗುಡ್ ಪಿಜನ್. ಸೊ ಈ ಒಂದು ಪ್ಯಾಕ್ ಆಫ್ 1 6 ಟೈಪ್ ಫ್ಲ್ಯಾಶ್ ಕಾರ್ಡ್ಸ್ ಬರುತ್ತೆ. ಆ್ಯನಿಮಲ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಆಲ್ಫಾಬೆಟ್ಸ್, ಶೇಪ್ಸ್ ಆ್ಯಂಡ್ ಕಲರ್ಸ್, ನಂಬರ್ಸ್, ಇಷ್ಟು ಫ್ಲ್ಯಾಶ್ ಕಾರ್ಡ್ಸ್ ಬರ್ತಿದೆ ಒಂದು ಪ್ಯಾಕಲ್ಲಿ. ಸೊ ಇದು ಬಂದುಬಿಟ್ಟು ನಿಮಗೆ ಮೀಶೋ ಅಲ್ಲಿ ಅವೈಲಬಲ್ ಇದೆ. ಮೀಶೋ, ಅಮೆಝಾನ್, ಸೊ ಇದರಲ್ಲೆಲ್ಲ ಅವೈಲಬಲ್ ಇದೆ. ಬಟ್ ಇದು ತುಂಬಾ ಹೆಲ್ಪ್ಫುಲ್ಲು. ಯಾಕಂದರೆ ನೀರು ಬಿದ್ರೂ ಏನಾಗಲ್ಲ ಈ ಫ್ಲ್ಯಾಶ್ ಕಾರ್ಡ್ಸ್ಗೆ. ಸುಮ್ಮನೆ ಒಂದು ಸ್ವೈಪ್ ಮಾಡಿದ್ರೆ ನೀಟಾಗುತ್ತೆ. ಆ್ಯಂಡ್ ಇದನ್ನು ಡೈಲಿ ಅವಳಿಗೆ ಒಂದು ಅನಿಮಲ್ಸ್ದು ಒಂದು ದಿವಸ ಕೊಡೋದ್ರಿಂದ, ಸೊ ಒಂದು ದಿವಸ ಅನಿಮಲ್ಸ್, ಒಂದು ದಿವಸ ಫ್ರೂಟ್ಸು, ಆಲ್ಫಾಬೆಟ್ಸು ಈ ಥರ ಕೊಡೋದ್ರಿಂದ ಅವಳಿಗೆ ಸ್ವಲ್ಪ ನೆನಪಿರುತ್ತೆ ಅದು. ಆ್ಯಂಡ್ ಅವಳು ಇವಾಗ 5 ಆ್ಯನಿಮಲ್ಸ್ ಕಲ್ತ್ಕೊಂಡಿದ್ದಾಳೆ. ಬರ್ಡ್ಸಲ್ಲಿ ಒಂದು 5 ಆ ಥರ ಎಲ್ಲದರಲ್ಲೂ ಒಂದು 5ನ ಐಡೆಂಟಿಫೈ ಮಾಡ್ತಿದ್ದಾಳೆ ಚೆನ್ನಾಗಿ. ಸೊ ಇದು ತುಂಬಾ ಹೆಲ್ಪ್ಫುಲ್ಲು, ಎಸ್ಪೆಷಲಿ ಟಾಡ್ಲರ್ಸ್ಗೆ. ಆ್ಯಂಡ್ ಇವ್ರು ಒಂದು ಕಡೆ ಸುಮ್ಮನೆ ಅಂತೂ ಇರೋದಿಲ್ಲ. ಅದಕ್ಕೆ ಇದನ್ನು ಕೊಟ್ಟರೆ ಆದರೂ ಒಂದೇ ಕಡೆ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಆ್ಯಂಡ್ ಕಲ್ತ್ಕೋತಾಳೆ. ಇದ್ಯಾವ್ದಿದು? ಅನಿಮಲ್ಸ್. ಯಾವ್ದಿದು? ಆನೆ. ಆನೆ ಸೌಂಡ್ ಹೆಂಗ್ ಮಾಡುತ್ತೆ? ಹಂಗ್ ಸೌಂಡ್ ಮಾಡುತ್ತಾ ಆನೆ? ಆನೆ ಹೆಂಗ್ ಸೌಂಡ್ ಮಾಡೋದು? ಸೊಳ್ಳೆ ಹೆಂಗಿತ್ತದು ಪಾಪ? ಸೊಳ್ಳೆ ಹೆಂಗಿತ್ತದು? ಸೌಂಡ್ ಹೆಂಗಿತ್ತದ ಆನೆ? ಸೌಂಡ್ ಹೆಂಗ್ ಮಾಡೋದು ಆನೆ? ಹಿಂಗೆಂಗೂ ಮಾಡ್ತಿದ್ದಲ್ಲ, ಹೆಂಗ್ ಮಾಡ್ತಿದ್ದೀವಿ? ನಿನ್ಗೆ ಹೆಂಗ್ ಮಾಡ್ತಿದ್ದು? ಓ ನೆಕ್ಸ್ಟ್ ಇದೇನು? ಡಾಂಕಿ. ಡಾಂಕಿ ಹೇಳು. ಡಾಂಕಿ. ನೆಕ್ಸ್ಟ್ ಲಯನ್. ಲಯನ್ ಹೆಂಗ್ ಸೌಂಡ್ ಮಾಡೋದು? ಅದು ಆನೆ. ಲಯನ್ ಮಾಡು. ಲಯನು. ಲಯನ್ ಮಾಡು ಪಾಪ. ಹಿಂಗೆ ಬರ್ತಿದ್ದಲ್ಲ ಸಿಂಹ. ಸಿಂಹ ಹೆಂಗ್ ಮಾಡೋದು? ನೀನು ಹೆಂಗ್ ಮಾಡ್ತಿದ್ದ ಸಿಂಹ ಸೌಂಡು? ಏನು ಮಾಡ್ತಿರೋದು? ಅಲ್ಲಿ ನೀರೇ ಇಲ್ಲ, ಏನು ಉಫ್ ಮಾಡ್ತಾ ಇದೆಯಾ? ತಣ್ಣೀರದು. ಈ ಮೂಲೆಯಲ್ಲಿ ಕುತ್ಕೊಂಡು ಜಿಯಾ ಕುಡಿತಿರೋದಂತೆ. ಪಾಪ ನೀನು ಇಲ್ಲಿ ಬೊಟ್ಟಿಕ್ಸ್ಕೊಂಡಲ್ಲ, ತೋರ್ಸು. ಇಲ್ಲಿ ಬೊಟ್ಟಿಕ್ಸ್ಕೊಂಡಿರೋದು. ಇಲ್ಲಿ ಬೊಟ್ಟಿಕ್ಕೊಡೋದಂದ್ರೆ ಅವಳಿಗೆ ತುಂಬ ಇಷ್ಟ. ಹಿಂಗೆ ಗಂಟೆಗಟ್ಟಲೆ ನೀರು ಕುಡಿತಾನೆ ಇರಬೇಕು ಇವಳು. ನಿದ್ದೆ ಮಾಡಿ ಎದ್ದಿದ ತಕ್ಷಣ ಫುಲ್ಲು ನೀರು ಕುಡಿಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಬೇಕು. ಟೈಮ್ ಯಾವಾಗ ಸಿಗುತ್ತೆ ಅವಾಗೆಲ್ಲ ನನ್ನ ಮಗಳು ನೀರು ಕುಡಿಯೋದೇ ಕೆಲಸ ಅಲ್ಲ ಪಾಪ. ಕುಡಿ. ಅದು ಗ್ಲಾಸಲ್ಲೆಲ್ಲ ಕೊಟ್ಟರೆ ಆಗಲ್ಲ. ಈ ಥರ ಬಾಟಲ್ದು ಕ್ಯಾಪ್ ಇರುತ್ತಲ್ವ, ಆ ಕ್ಯಾಪ್ ಹಾಕಿ ಕೊಡಬೇಕು. ಕ್ಯಾಪಲ್ಲಿ ಹಾಕಿ ಕೊಡಬೇಕು, ಅವಾಗ ಕುಡಿತಾಳೆ ನೀರು ತಾನೇ. ಹೂವನ್ನು ಹಾಯ್ ಮಾಡಿಬಿಡು ಎಲ್ಲರಿಗೂ. ಕಾಣಿಸ್ತಾ ಇಲ್ಲ ನಿನ್ನ ಮುಖ ಕಾಣಿಸ್ತೈತೆ, ಕೈ ಕಾಣಿಸ್ತಿಲ್ಲ. ಇವಾಗ ಹಾಯ್ ಮಾಡು. ಹಾಯ್ ಮಾಡಿ ಇವಾಗ. ಇವಾಗ ಕಾಣಿಸ್ತೈತೆ. ಡಾಗ್ ಹೆಂಗೆ ಸೌಂಡ್ ಮಾಡೋದು? ನಾಯಿ ಹೆಂಗೆ ಸೌಂಡ್ ಮಾಡೋದು?
ಅಲ್ಲಿ ತೋರಿಸು ನಾ ಹೆಂಗೆ ಸೌಂಡ್ ಮಾಡುತ್ತೆ, ಹಂಗೆ ಸೌಂಡ್ ಮಾಡುತ್ತಾ ನಾಯಿ? ಕೋತಿ, ಸಿಂಹ, ಓ ಬೆಕ್ಕು ಮಿಯಾ ಅನ್ನುತ್ತಾ? ಆಲ್ಮೋಸ್ಟ್ ಅವಳು ಸ್ವಲ್ಪ ಸ್ವಲ್ಪ ಅನಿಮಲ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾಳೆ. ಅದು ಫ್ಲ್ಯಾಶ್ ಕಾರ್ಡ್ಸ್ ಇದೆಯಲ್ವಾ, ಸೊ ಅದು ತುಂಬಾ ಹೆಲ್ಪ್ ಆಗ್ತಾಯಿದೆ. ಸೊ ಅದನ್ನ ಡೈಲಿ ನೋಡಿ 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 ಅವಳಿಗೆ ಸ್ವಲ್ಪ ಅನಿಮಲ್ಸ್ನ ರೆಕಗ್ನೈಸ್ ಮಾಡ್ತಾ ಇದ್ದಾಳೆ ಇವಾಗ. ವಿಹಾನ ಹೆಂಗೆ ಸೌಂಡ್ ಮಾಡೋದು? ನೀನು ಹಂಗೆ ಸೌಂಡ್ ಮಾಡೋದು? ನೀನು ಸೌಂಡ್ ಮಾಡ್ತೀಯ ಹಂಗೆ? ನೀನು ಹೆಂಗೆ ಸೌಂಡ್ ಮಾಡೋದು ವಿಹಾನ ಹೆಂಗೆ ಅನ್ನೋದು? ಏಯ್ ಅನ್ನೋದು ಹೆಂಗೆ ತೋರಿಸು. ವಿಹಾನ ಹೆಂಗೆ ಅನ್ನೋದು? ಹಿಂಗೆ ಅಂತರ್ತಿಯಲ್ಲ ಏ ಅಂತ, ಹೆಂಗೆ ಅನ್ನೋದು ಏ ಅಂತ? ಹಾಂ ಹಂಗಂತೀಯಾ? ಏನಕ್ಕೆ ಹಂಗೆ ಅನ್ನೋದು? ಓಯ್ ಅಂತ ಯಾಕೆ ಅನ್ನೋದು ಪಾಪ ನೀನು? ಹೆಂಗೆ ಓಯ್ ಅನ್ನೋದು? ಹೆಂಗೆ ಓಯ್ ಹೆಂಗೆ? ಏನು? ಹಾಂ ಯಾವ ಲ್ಯಾಂಗ್ವೇಜ್ ಇದು ಪಾಪ? ನಂಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ. ಏನು ಹೇಳಿದ್ದು? ಸ್ಟೋನ್ಸಾ? ಇದು ಸ್ಟೋನ್ಸು. ಸೊ ನಾನಿವಾಗ ತೋರಿಸ್ತಿರೋಂಥ ಒಂದು ರೆಮಿಡಿ ಬಂದು ಕೋಲ್ಡ್ ಆ್ಯಂಡ್ ಕಫ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಈಸಿಯಾಗೂ ಮಾಡ್ಕೋಬೋದು. ಇದನ್ನು ಕುಡಿಯೋದ್ರಿಂದ ಕಾಫ್, ಕೋಲ್ಡು, ಡ್ರೈ ಕಾಫ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಒಣಕೆಮ್ಮಿರುತ್ತಲ್ವ, ಡ್ರೈ ಕಾಫ್ ಬರ್ತಾನೆ ಇರುತ್ತೆ ಬಟ್ ಕಫ ಬರಲ್ಲ. ಬಟ್ ಇದನ್ನು ತಗೊಳ್ಳೋದ್ರಿಂದ ಕಫ ಕ್ಲಿಯರಾಗಿ ಬರುತ್ತೆ ಆ್ಯಂಡ್ ಕಾಫು ಕಮ್ಮಿ ಆಗುತ್ತೆ. ಸೊ ಕೆಮ್ಮು ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಈ ಡ್ರೈ ಕಾಫ್ ಇದೆ ಇವರು ಖಂಡಿತ ಇದನ್ನೊಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಕಾಫು ಕಂಟ್ರೋಲಿಗೆ ಬರುತ್ತೆ. ಸೊ ಲಾಕ್ಡೌನ್ ಟೈಮಲ್ಲಂತೂ ಇದು ತುಂಬಾ ಹೆಲ್ಪ್ ಮಾಡಿದೆ ಆ್ಯಂಡ್ ಇದರಲ್ಲಿ ಸ್ವಲ್ಪ ಮೆಡಿಸಿನ್ ಗುಣಗಳಿರೋದ್ರಿಂದ ನಿಮಗೆ ಕಾಫ್ ಬರೋದು ಕಂಟ್ರೋಲ್ ಆಗುತ್ತೆ. ನೀವು ಇದು ಕಷಾಯ ಥರ, ಸೊ ಯಾವಾಗ ಬೇಕಾದ್ರೂ ಕುಡ್ಕೋಬೋದು ಇದನ್ನು. ಕಾಫ್ ಬಂದಾಗೇ ಕುಡಿಬೇಕು ಅಂತೇನಿಲ್ಲ. ಸೊ ಕಾಫ್ ಬಂದಾಗ ಕುಡಿದ್ರೆ ಕಮ್ಮಿ ಆಗುತ್ತೆ. ಮುಂಚೆ ಡೈಲಿ ಕುಡಿಯೋದ್ರಿಂದ ಇದು ಸ್ವಲ್ಪ ಇವಾಗ ಕೋಲ್ಡ್ ಸೀಸನ್ ಅಲ್ವಾ, ಸೊ ಕಾಫ್ ಬರೋದನ್ನು ಕಂಟ್ರೋಲ್ ಮಾಡುತ್ತೆ ಇದು. ಸೊ ಇದೇ ಹೋಮ್ ರೆಮಿಡಿ ಕೋಲ್ಡ್ ಮತ್ತು ಕಾಫ್ಗೆ. ಫಸ್ಟು ನೀರನ್ನ ಕಾಯಿಸ್ಕೊಳ್ಬೇಕು. 1 ಗ್ಲಾಸ್ ಆರ್ 1.5 ಗ್ಲಾಸ್ ನೀರಿಗೆ ಒಂದು 4ರಿಂದ 5 ಕಾಳು ಮೆಣಸು ಹಾಕ್ಕೋಬೇಕು ಆ್ಯಂಡ್ 3 ಲವಂಗ ಆ್ಯಂಡ್ ಒಂದು ಸ್ವಲ್ಪ ದಪ್ಪ ಇರೋ ಶುಂಠಿನ ಹತ್ಕೊಂಡು ಚೆನ್ನಾಗಿ ಇದು 3 ಜಜ್ಜಿಬಿಟ್ಟು ಆ ಕುದೀತಿರೋ ನೀರಿಗೆ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಟೀ ಪುಡಿ ಹಾಕ್ಕೋಬೇಕು 1 ಸ್ಪೂನಷ್ಟು. ಅದಾದಮೇಲೆ 1 ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಚೆನ್ನಾಗಿ ಕುದಿಸಿ, ಚೆನ್ನಾಗಿ ಕುದ ನಂತರ 1 ಗ್ಲಾಸಿಗೆ ಸೋಸ್ಕೊಂಡು ಅದಕ್ಕೆ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಬೇಕು. ಸೊ ನೀವು ಒಂದು ಸತಿ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.